Welcome to Digital Learning, Financial Accounting 1, Final Accounts of a Sole Trading Person. ಈ ಚಾಪ್ಟರ್ ಅಲ್ಲಿ ಅಡ್ವಾನ್ಸ್ ಅಡ್ಜಸ್ಟ್ಮೆಂಟ್ ನೋಡೋಣ. ಲಾಸ್ಟ್ ಕ್ಲಾಸಸ್ ಅಲ್ಲಿ ಸಿಂಪಲ್ ಅಡ್ಜಸ್ಟ್ಮೆಂಟ್ ನಾವು ಏನೇನು ಅನ್ನೋದ ಸ್ಟಡಿ ಮಾಡಿದ್ವಿ. ಇವಾಗ ಅಡ್ವಾನ್ಸ್ ಅಡ್ಜಸ್ಟ್ಮೆಂಟ್ ಎಂಟ್ರೀಸ್. Goods distributed by a concern as a free samples. Why the concern will distribute goods for a free sample? For its advertisement purpose. ಒಂದು ಕನ್ಸರ್ನ್ ಅದನ್ನ ಕಂಪನಿ ಗೂಡ್ಸ್ನ ಫ್ರೀ ಆಗಿ ಪಬ್ಲಿಕ್ ಅಲ್ಲಿ ಡಿಸ್ಟ್ರಿಬ್ಯೂಟ್ ಮಾಡೋಕ್ಕೆ ಏನಾದ್ರು ರೀಸನ್ಸ್ ಇರಬೇಕು. ಮೇನ್ ರೀಸನ್ಸ್ ಏನು ಅಂತಂದ್ರೆ ಫಾರ್ ದ ಪಬ್ಲಿಸಿಟಿ, ಎಲ್ಲರಿಗೂ ಗೊತ್ತಾಗಬೇಕು ನನ್ನ ಗೂಡ್ಸ್ ಇದೆ, ವಾಟ್ ಆರ್ ದ ಫೀಚರ್ಸ್, ವಾಟ್ ಆರ್ ದ ಅಡ್ವಾಂಟೇಜಸ್ ಆಫ್ ಗೂಡ್ಸ್. ಟು ನೋ ದಟ್ ಟು ದ ಪಬ್ಲಿಕ್ ಇಟ್ ವಿಲ್ ಡಿಸ್ಟ್ರಿಬ್ಯೂಟ್ ಇಟ್ ಆಸ್ ಅ ಫ್ರೀ. ಸೊ ಇಟ್ ವಿಲ್ ಬಿ ಕನ್ಸಿಡರ್ಡ್ ಟ್ರೀಟೆಡ್ ಆಸ್ ಅ ಅಡ್ವರ್ಟೈಸ್ಮೆಂಟ್. ಸೊ ಎಂಟ್ರಿ ವಿಲ್ ಬಿ ದ ಅಡ್ವರ್ಟೈಸ್ಮೆಂಟ್ ಅಕೌಂಟ್ ರಿಟರ್ನ್ ಟು ಅ ಪರ್ಚೇಸ್ ಅಕೌಂಟ್. ಯಾಕೆ ಪರ್ಚೇಸ್ ಅಕೌಂಟ್ ನ ಇಲ್ಲಿ ಕ್ರೆಡಿಟ್ ಮಾಡ್ತಾ ಇದ್ವಿ? ಜನರಲಿ ಪರ್ಚೇಸ್ ಅಕೌಂಟ್ ವಿಲ್ ಬಿ ಡೆಬಿಟೆಡ್, ಬಟ್ ಇಲ್ಲಿ ಪರ್ಚೇಸ್ ಅಕೌಂಟ್ ಏನಾಗ್ತಾ ಇದೆ, ಕ್ರೆಡಿಟ್ ಆಗ್ತಾ ಇದೆ. ಬಿಕಾಸ್ ನಾವು ಪರ್ಚೇಸ್ ಮಾಡಿ ಇಟ್ಕೊಂಡಿರುವಂತ ಗೂಡ್ಸ್ ಏನಾಗ್ತಾ ಇದೆ, ಅಡ್ವರ್ಟೈಸ್ಮೆಂಟ್ಗೋಸ್ಕರ ಫ್ರೀ ಆಗಿ ಡಿಸ್ಟ್ರಿಬ್ಯೂಟ್ ಮಾಡೋಕ್ಕೋಸ್ಕರ ಯೂಸ್ ಆಗ್ತಾ ಇದೆ. ಫಾರ್ ದಟ್ ರೀಸನ್ ಫ್ರಮ್ ದ ಪರ್ಚೇಸಸ್ ವಿ ಶುಡ್ ಡಿಡಕ್ಟ್ ದ advertise goods used for the advertised purpose. So we should deduct goods used for free samples from the purchases from the debit side of trading account. At the same time, advertisement should be entered in the debit side of profit and loss account. ಇಲ್ಲಿ ಎರಡು ಎಂಟ್ರಿನೂ ಟ್ರೇಡಿಂಗ್ ಅಂಡ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅಲ್ಲೇ ಬರುತ್ತೆ. ಲಾಸ್ಟ್ ಎಕ್ಸಾಂಪಲ್ಸ್ ಅಲ್ಲೆಲ್ಲ ನಾವು ಅಬ್ಸರ್ವ್ ಮಾಡಿರೋ ಪ್ರಕಾರ ಏನಾಗ್ತಿತ್ತು, ಒನ್ ಎಂಟ್ರಿ ವಿಲ್ ಬಿ ಇನ್ ದ ಟ್ರೇಡಿಂಗ್ ಅಂಡ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ and another one entry will be in the balance sheet. ಆದರೆ ಇಲ್ಲಿ ಏನಾಗ್ತಾ ಇದೆ, one entry will be in the trading account and another one entry in the profit and loss account. From the purchases we should deduct the free samples and advertising will be treated in the debit side of the profit and loss account. Next is the goods given to office staff in settlement of their salaries. ನೋಡಿ, ಗೂಡ್ಸ್ ನ ವಿತ್ಡ್ರಾ ಯೂಸ್ ಮಾಡಿದಾಗ ಗೂಡ್ಸ್ ವಿತ್ಡ್ರಾನ್ ಫಾರ್ ಪರ್ಸನಲ್ ಪರ್ಪಸ್ ಇರ್ಬೋದು, ಆಫೀಸ್ ಸ್ಟಾಫ್ ಇರ್ಬೋದು. ಪರ್ಸನಲ್ ಪರ್ಪಸ್ ಅಂದಾಗ ಡ್ರಾಯಿಂಗ್ಸ್ ಆಗುತ್ತೆ. ಆಫೀಸ್ ಸ್ಟಾಫ್ಗೆ ಗೂಡ್ಸ್ ನ ಕೊಟ್ಟಾಗ ಐ ಹ್ಯಾವ್ ಸೀನ್ ಇನ್ ಮೆನಿ ಕಂಪನೀಸ್, ಫಾರ್ ಎಕ್ಸಾಂಪಲ್ ರೇಡ್ ಅಂಡ್ ಟೇಲರ್. ರೀಡ್ ಅಂಡ್ ಟೇಲರ್ ಅಲ್ಲಿ ಏನ್ ಮಾಡ್ತಾರೆ, ಇನ್ ದ ಟೈಮ್ ಆಫ್ ಫೆಸ್ಟಿವಲ್ಸ್ ಆಫೀಸ್ ಸ್ಟಾಫ್ಗೆ ಅವ್ರ ಹತ್ರ ಇರೋಂಥ ಶರ್ಟ್ ಮೆಟೀರಿಯಲ್ಸ್, ಸೂಟ್ ಮೆಟೀರಿಯಲ್ಸ್ನೆಲ್ಲ ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ ಫಾರ್ ದ ಎಂಪ್ಲಾಯೀಸ್. ಸೊ ಇದನ್ನ ಏನಾಗುತ್ತೆ, ಅವರ ಪರ್ಚೇಸಸ್ ಅಲ್ಲಿ ಅವರ ಸ್ಟಾಕ್ ಇಂದ ದಟ್ ಮಚ್ ಅಮೌಂಟ್ ಆಫ್ ಗೂಡ್ಸ್ ವಿಲ್ ಬಿ ರೆಡ್ಯೂಸ್ಡ್. ಫಾರ್ ದಟ್ ರೀಸನ್ ಗೂಡ್ಸ್ ಗಿವನ್ ಇನ್ ಸೆಟಲ್ಮೆಂಟ್ ಆಫ್ ಸ್ಯಾಲರೀಸ್ ಶುಡ್ ಬಿ ಡಿಡಕ್ಟೆಡ್ ಫ್ರಮ್ ದ ಪರ್ಚೇಸಸ್. ಹೇಗೆ ಅಡ್ವರ್ಟೈಸ್ಮೆಂಟ್ಗೆ ನಾವು ಗೂಡ್ಸ್ನ ಯೂಸ್ ಮಾಡಿದಾಗಲೂ ಪರ್ಚೇಸ್ ಇಂದ ಡಿಡಕ್ಟ್ ಮಾಡಿದ್ವಿ, ಇಲ್ಲೂ ಸಹ ಪರ್ಚೇಸ್ ಇಂದ ಡಿಡಕ್ಟ್ ಮಾಡಬೇಕು. ಜನರಲಿ ಪರ್ಚೇಸ್ ಅಕೌಂಟ್ ವಿಲ್ ಬಿ ಡೆಬಿಟೆಡ್. ವೆನ್ ವಿ ಆರ್ ಡಿಡಕ್ಟಿಂಗ್ ಇಟ್ ವಿ ಶುಡ್ ಕ್ರೆಡಿಟ್ ಇಟ್. ಅದ್ರ ಅಪೋಸಿಟ್ ಸೈಡ್ ಎಂಟ್ರಿ ಬರಿತೀವಿ. ಸೊ ಡೆಬಿಟ್ ಆದಾಗ ನಾವು ದಟ್ ಮಚ್ ಆಫ್ ಗೂಡ್ಸ್ ವಿ ಆರ್ ಹ್ಯಾವಿಂಗ್, ಡಿಡಕ್ಟ್ ಆಗ್ತಾ ಇದೆ ಅಂದಾಗ ಅದನ್ನ ವಿ ಹ್ಯಾವ್ ಟು ಕ್ರೆಡಿಟ್ ಇಟ್. ಆಫೀಸ್ ಸ್ಯಾಲರೀಸ್ ಅಕೌಂಟ್ ರಿಟರ್ನ್ ಟು ಪರ್ಚೇಸಸ್ ಅಕೌಂಟ್. ಫ್ರಮ್ ದ ಪರ್ಚೇಸಸ್ ವಿ ಶುಡ್ deduct it and office salary should be shown in the debit side of profit and loss account. Goods used for office purposes. ಅಲ್ಲಿ ಆಫೀಸ್ ಸ್ಯಾಲರಿಗೆ ಯೂಸ್ ಮಾಡಿದ್ವಿ, ಇಲ್ಲಿ ಆಫೀಸ್ ಪರ್ಪಸ್ ಯೂಸ್ ಮಾಡ್ತಾ ಇದೀವಿ. ಗೂಡ್ಸ್ ಅಂತ ಬಂದಾಗ ನಮ್ಮ ಮೈಂಡ್ಗೆ ಏನ್ ಬರಲೇಬೇಕು, ಪರ್ಚೇಸ್ ಅನ್ನೋ ಟ್ರಾನ್ಸಾಕ್ಷನ್ ಮೈಂಡ್ ಅಲ್ಲಿ ಬಂದ್ಬಿಡ್ಬೇಕು. ಸೊ ಪರ್ಚೇಸಸ್ ಏನಾಗ್ತಾ ಇದೆ, ನಮ್ಮ ಪರ್ಚೇಸಸ್ ನಾವು ಯೂಸ್ ಮಾಡಿದಾಗ purchase is decreasing, so we have to deduct it from the purchase. Decrease ಆಗ್ತಾ ಇದೆ ಅಂದ್ರೆ we have to credit it. So office expenses account return to purchase account. First in the trading account, from the purchases we should deduct the goods used for office purposes, and office purpose ಅಂತ ಆಗಿರೋದ್ರಿಂದ office expenses profit and loss account debit side we should enter that much of amount of expenses. See, last three entries are one and the same. Goods used for the personal purpose, goods used for the advertisements, goods used for the office salary, goods used for the office purposes. Entry will be the one and the same. Purchase account is going to be affected. In all these four cases, we have to deduct it from the purchase account, and concerned account will be debited in the profit and loss. Next is the goods distributed by fire, flood, accident. See, these things are called as abnormal losses.
ನಾರ್ಮಲ್ ಆಗಿ ಬಿಸ್ನೆಸ್ ಅಲ್ಲಿ ಈ ತರ ಲಾಸಸ್ ಆಗೋದಿಲ್ಲ. ದೀಸ್ ಆರ್ ಫೈರ್, ಫ್ಲಡ್, ಆಕ್ಸಿಡೆಂಟ್ ಯಾವಾಗ್ಲೂ ಆಗದೆ ಇರೋದು, ಅಪ್ರೂಪಕ್ಕೆ ಎಲ್ಲೋ ಒಂದೊಂದ್ಸತಿ ಆಗೋ ಚಾನ್ಸಸ್ ಇರುತ್ತೆ. ದಿಸ್ ವಿಲ್ ಬಿ ಕನ್ಸಿಡರ್ಡ್ ಆಸ್ ಅಬ್ನಾರ್ಮಲ್ ಲಾಸ್. ಏನಾಗ್ತಾ ಇದೆ, ನಮ್ಮ ಗೂಡ್ಸ್ ಗೋಡೌನ್ ಅಲ್ಲಿ ಇಟ್ಟಿರೋ ಗೂಡ್ಸ್ ಎಲ್ಲ ಡಿಸ್ಟ್ರಾಯ್ಡ್ ಆಗ್ತಾ ಇದೆ. ಇದು ನಾವು ಸ್ಟಾಕ್ ನ ಕ್ಲೋಸಿಂಗ್ ಸ್ಟಾಕ್ ನ ಎಲ್ಲಿ ಬರ್ದಿರ್ತೀವಿ, ವಿಲ್ ಎಂಟರ್ ದ ಕ್ಲೋಸಿಂಗ್ ಸ್ಟಾಕ್ ಇನ್ ದ ಟ್ರೇಡಿಂಗ್ ಅಕೌಂಟ್. ಸೊ ಅವರ್ ಟ್ರೇಡಿಂಗ್ ಅಕೌಂಟ್ ಈಸ್ ಗೋಯಿಂಗ್ ಟು ಬಿ ಎಫೆಕ್ಟೆಡ್. ಸೊ ಸ್ಟಾಕ್ ಡಿಸ್ಟ್ರಾಯ್ಡ್ ಅಕೌಂಟ್ ಡೇಟಾ ಟು ಟ್ರೇಡಿಂಗ್ ಅಕೌಂಟ್. ಹಾಗೆ ಸ್ಟಾಕ್ ಎಷ್ಟು ಡಿಸ್ಟ್ರಾಯ್ ಆಗಿದೆ, ಸ್ಟಾಕ್ ಡಿಸ್ಟ್ರಾಯ್ಡ್ ಆದ್ರೆ ನಮ್ಗೆ ಪ್ರಾಫಿಟ್ ಆದಾಗ ನೋ, ಸ್ಟಾಕ್ ಡಿಸ್ಟ್ರಾಯ್ ಆಗಿರೋದ್ರಿಂದ ನಮ್ಗೆ ಏನಾಗ್ತಾ ಇದೆ, there will be a loss to us because of the stock destroy. There is a loss to us. Loss ಆಗ್ತಾ ಇರೋದ್ರಿಂದ our profit and loss account will be affected. Loss ನಾವು ಡೆಬಿಟ್ ಮಾಡ್ತೀವಿ. Profit and loss account ಡೇಟಾ ಟು ಸ್ಟಾಕ್ ಡಿಸ್ಟ್ರಾಯ್ಡ್ ಅಕೌಂಟ್. ನೋಡಿ ಇಷ್ಟೆಲ್ಲ ಇದ್ದಾಗ ಇನ್ಶೂರೆನ್ಸ್ ಮಾಡಿಸೋದಿಲ್ವಾ ಅವರು ಅಂತ ತಿಳ್ಕೊಂಡು, ಎಸ್, ಇನ್ಶೂರೆನ್ಸ್ ವಿಲ್ ಬಿ ಕಂಪಲ್ಸರಿ ಡನ್ ಬೈ ದ ಈಚ್ ಅಂಡ್ ಎವ್ರಿ ಬಿಸ್ನೆಸ್. If the insurance has done and if they are going to receive the insurance amount, then what will be the journal entry? Goods destroyed by a fire, flood, accident and the loss is fully recoverable from the insurer. Insurer company ಅವರು ಲಾಸ್ ನ ಏನು ಅದನ್ನ ಪೇ ಮಾಡ್ತಾ ಇದ್ದಾರೆ, ಅವರು ಲಾಸ್ ನ ಮೇಕ್ ಗುಡ್ ಮಾಡ್ತಾ ಇದ್ದಾರೆ ಅಂದಾಗ ಸೇಮ್ ಎಂಟ್ರಿ, ಫಸ್ಟ್ ಎಂಟ್ರಿ ವಿಲ್ ಬಿ ದಿ ಸ್ಟಾಕ್ ಡಿಸ್ಟ್ರಾಯ್ಡ್ ಅಕೌಂಟ್ ಡೇಟಾ ಟು ಟ್ರೇಡಿಂಗ್ ಅಕೌಂಟ್, ಇನ್ಶೂರೆನ್ಸ್ ಅಕೌಂಟ್ ಡೇಟಾ ಟು ಸ್ಟಾಕ್ ಡಿಸ್ಟ್ರಾಯ್ಡ್ ಅಕೌಂಟ್. ನೋಡಿ ಲಾಸ್ಟ್ ಎಂಟ್ರಿಗೂ ಇದಕ್ಕೂ ಏನ್ ಡಿಫ್ರೆನ್ಸ್ ಇದೆ, ಫಸ್ಟ್ ಎಂಟ್ರಿ ಸೇಮ್ ಇದೆ, ಸ್ಟಾಕ್ ಡಿಸ್ಟ್ರಾಯ್ಡ್ ಅಕೌಂಟ್ ಡೇಟಾ ಟು ಟ್ರೇಡಿಂಗ್ ಅಕೌಂಟ್. ಇಲ್ಲಿ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಬರುತ್ತೆ, ಇಲ್ಲಿ ನಮಗೆ ಪ್ರಾಫಿಟ್ ಅಂಡ್ ಲಾಸ್ ಬರಲ್ಲ. ಯಾಕೆ ಬರ್ತಾ ಇದೆ ಪ್ರಾಫಿಟ್ ಅಂಡ್ ಲಾಸ್? ಬಿಕಾಸ್ ವಿ ಆರ್ ಗೆಟಿಂಗ್ ದ ಗೋಯಿಂಗ್ ಅಂಡರ್ ದ ಲಾಸ್. ಸ್ಟಾಕ್ ಡಿಸ್ಟ್ರಾಯ್ ಆಗಿರೋದ್ರಿಂದ ನಮ್ಗೆ ಏನಾಗ್ತಾ ಇದೆ, ಲಾಸ್ ಆಗ್ತಾ ಇದೆ. ಲಾಸ್ ಆಗಿರೋದ್ರಿಂದ ಅದನ್ನ ನಾವು ಎಲ್ಲಿ ಎಂಟರ್ ಮಾಡ್ತೀವಿ, ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅಲ್ಲಿ ಎಂಟರ್ ಮಾಡ್ತೀವಿ. ಇಲ್ಲ ನಮ್ಗೆ ಲಾಸ್ ಆಗಿಲ್ಲ, ಲಾಸ್ ಎಲ್ಲ ಯಾರು ಪೇ ಮಾಡ್ತಾ ಇದ್ದಾರೆ, ಇನ್ಶೂರೆನ್ಸ್ ಕಂಪನಿ ಅವ್ರು ಪೇ ಮಾಡ್ತಾ ಇದ್ದಾರೆ ಅಂದ್ರೆ ಇನ್ಶೂರೆನ್ಸ್ ಅಕೌಂಟ್ ಡೇಟಾ ಟು ಸ್ಟಾಕ್ ಡಿಸ್ಟ್ರಾಯ್ಡ್ ಅಕೌಂಟ್. ಇನ್ಶೂರೆನ್ಸ್ ಅಕೌಂಟ್ ಇಂದ ಅವರಿದ್ದವರು ಸ್ಟಾಕ್ ಡಿಸ್ಟ್ರಾಯ್ಡ್ ಆಗಿರೋದಕ್ಕೆ ಅಮೌಂಟ್ ಪೇ ಮಾಡ್ತಾರೆ. ಸೊ ಹೌ ಟು ಡೂ ದ ಎಂಟ್ರಿ ಆರ್ ಹೌ ಟು ಪಾಸ್ ದ ಎಂಟ್ರೀಸ್ ಇನ್ ದ ಫೈನಲ್ ಅಕೌಂಟ್. ಸಿ, when the stock destroyed and the insurance company has paid the amount, means in a 3 places we have to give the entry. Earlier I said it is only twice we have to give, but here they have said stock destroyed for 20,000 and insurance company paid 18,000 rupees. Stock destroyed ಆಗ್ತಾ ಇದೆ for rupees 20,000 and the insurance company paid 18,000. ಅವಾಗ ನೋಡಿ, ಒಂದು ಸ್ಟಾಕ್ ಡಿಸ್ಟ್ರಾಯ್ಡ್ ಆಗಿರೋದಕ್ಕೆ, ಇನ್ನೊಂದು ಇನ್ಶೂರೆನ್ಸ್ ಕಂಪನಿ ಅವರು ದುಡ್ಡು ಪೇ ಮಾಡ್ತಾ ಇರೋದಕ್ಕೆ, ಅನದರ್ ಫಾರ್ ಅ ಪ್ರಾಫಿಟ್ ಅಂಡ್ ಲಾಸ್. ದೇರ್ ಇಸ್ ಅ ಲಾಸ್ ಫಾರ್ ದಟ್. ಹೌ ಮಚ್ ಇಸ್ ದ ಲಾಸ್? 20,000 is destroyed. It only 18,000 is paid by the insurance company. Then 2,000, 20,000 minus 18,000, 2,000 is the loss to the company. So stock destroyed should be shown an entry in the credit side of trading account. Stock by stock destroyed. Next, for the loss we should show in the profit and loss account debit side. Debit all expenses and losses ಅಂತ ಹೇಳ್ತೀವಲ್ಲ. So in the debit side, profit and for the loss on stock destroyed rupees 2,000. 20,000 minus 18,000, it is a 2,000 is a loss on stock destroyed rupees 2,000, and 18,000 that we are going to receive from the insurance company, that should be shown in the balance sheet in the current, under the current assets due from insurance company, 18,000. So how many entries we should pass in the books of accounts or in the final accounts? 3 entries for the stock destroyed, 20,000 in the trading account credit side. Then for the insurance company given the amount in the balance sheet under the heading current assets, 18,000, and 20,000 minus 18,000, 2,000 is a loss under the profit and loss account debit side, loss on stock destroyed 2,000. So these 3 entries should be passed when there is a goods destroyed by a fire. In the examination question, this is a common adjustment given in each and every question papers. Without this adjustment, there will be no questions at all for your BCom classes. Next is a goods sent on sale or return basis, treated as a sales. See what has happened.
Goods sent on sale or return basis. It should not be treated as a sales, but by default, they have treated it as a sales. So what we have to do? We have to get it cancelled. Goods sent should be treated as a sale or return basis only. It should not be treated as a sales. When it will be considered as sales? When they have given when they are going to give the acceptance, at that time it will be treated as a sales. ಯಾವಾಗ ನಮ್ಮ ಕಸ್ಟಮರು ನಮಗೆ ಅಕ್ಸೆಪ್ಟೆನ್ಸ್ ಅನ್ನ ಕೊಡ್ತಾರೆ ಅವಾಗ ಅದನ್ನ ಸೇಲ್ಸ್ ಅಂತ ಟ್ರೀಟ್ ಮಾಡಬೇಕು. ಇಲ್ಲಾಂದ್ರೆ ಅದನ್ನ ಸೇಲ್ ಆ ರಿಟರ್ನ್ ಬೇಸಿಸ್ ಅಲ್ಲಿ ನಾವು ಕಳಿಸಿರುವಂತ ಗೂಡ್ಸ್ ನ ಸೇಲ್ ಆ ರಿಟರ್ನ್ ಬೇಸಿಸ್ ಅಂತಾನೆ ಮಾಡಬೇಕು. ಸೇಲ್ಸ್ ಆದಾಗ ನಮ್ಗೆ ಏನಾಗುತ್ತೆ, ಜರ್ನಲ್ ಎಂಟ್ರಿ ಸೇಲ್ ಮಾಡಿದಾಗ ಡೆಟಾಸ್ ಅಕೌಂಟ್ ಡೇಟಾ ಟು ಸೇಲ್ಸ್ ಅಕೌಂಟ್, ದಟ್ ವಿಲ್ ಬಿ ದ ಜರ್ನಲ್ ಎಂಟ್ರಿ. ಆದ್ರೆ ನಾವು ಸೇಲ್ ಆ ರಿಟರ್ನ್ ಬೇಸಿಸ್ ಮಾಡ್ತಾ ಇರ್ಬೇಕಂದ್ರೆ ದಟ್ ಜರ್ನಲ್ ಎಂಟ್ರಿ ಹ್ಯಾಸ್ ಟು ಬಿ ರಿವರ್ಸ್ಡ್. ಕಾಮನ್ ಜರ್ನಲ್ ಎಂಟ್ರಿ ಫಾರ್ ದ ಕ್ರೆಡಿಟ್ ಸೇಲ್ಸ್. ಏನು ನಮಗೆ ಕ್ರೆಡಿಟ್ ಸೇಲ್ಸ್ ಆದಾಗ ಜರ್ನಲ್ ಎಂಟ್ರಿ ಡೆಟಾಸ್ ಅಕೌಂಟ್ ಡೇಟಾ ಟು ಸೇಲ್ಸ್ ಅಕೌಂಟ್. ಬಟ್ ಇನ್ ಅ ಸೇಲ್ ಆರ್ ರಿಟರ್ನ್ ಬೇಸಿಸ್ ಟು ಕ್ಯಾನ್ಸಲ್ ದಟ್ ಎಂಟ್ರಿ, ವಾಟ್ ವಿ ಹ್ಯಾವ್ ಟು ಡೂ? ವಿ ಹ್ಯಾವ್ ಟು reverse that journal entry, that is sales account data to debtors account, and in the closing stock we have to make the changes. Closing stock will be credited, closing stock account data to trading account. Next is the goods in a transit. Goods in a transit, the adjustment entries, goods in transit account return to creditors account. Goods in a transit ಅಂದ್ರೆ ಏನು ಹೊಸ ಪದ ಅನ್ಕೋಬಿಡಿ. Goods which have not received by us, which are in a transportation. ನಮಗೆ ಏನು ಗೂಡ್ಸ್ ರಿಸೀವ್ ಆಗಿಲ್ಲ, ದಾರಿ ಮಧ್ಯದಲ್ಲಿ ಇದೆ, ಬರ್ತಾ ಇದೆ, ದಾರಿ ಮಧ್ಯದಲ್ಲಿ ಇದೆ. ಯಾರು ಕಳಿಸ್ತಾ ಇರೋದು ಅದನ್ನ? ನಮ್ಮ ಕ್ರೆಡಿಟರ್ಸ್, ನಮ್ಮ ಸಪ್ಲೈಯರ್ಸ್. ನಮ್ಮ ಸಪ್ಲೈಯರ್ಸ್ ನಮ್ಗೆ ಏನಾಗ್ತಾರೆ? ಕ್ರೆಡಿಟರ್ಸ್ ಆಗ್ತಾರೆ. The goods in a transit means the goods which are on the way, which is not received by us, that will be supplied by our supplier, that is the creditor. First what we should do is goods in a transit must be entered as an asset, because that we are going to receive. That's why we should enter it as an asset. But remember, never enter it in the trading account. Goods anta bandide, for that reason we are going to enter in a trading account. No, goods in a transit, we should not enter it in a trading account. It should be entered in a balance sheet under the heading assets goods in transit. And for whom we are responsible to pay the amount? We are responsible to pay the amount for that particular goods to the creditors. ಆ ಬರ್ತಾ ಇರೋ ಗೂಡ್ಸ್ಗೆ ಯಾರಿಗೆ ಅಮೌಂಟ್ ನಾವು ಪೇ ಮಾಡಬೇಕು? We have to pay the goods amount to the creditors. So creditors account ಎಲ್ಲಿರುತ್ತೆ? Creditors account in the liability side. In the liability side we should enter to the creditors account. That is a goods in transit. We should remember, for the goods in a transit we should never enter in the trading account. It should be entered in the balance sheet in the asset side. Goods purchase included in a closing stock but not entered in the purchase book. See, in the purchase book we should enter after purchasing the goods. If it is not entered, means we have to enter it. So ಫಸ್ಟ್ ಪರ್ಚೇಸ್ ಅಕೌಂಟ್ ಎಂಟರ್. ಯಾವಾಗಲೂ ಪರ್ಚೇಸ್ ಮಾಡಿದಾಗ ನಾವೇನು ಮಾಡ್ತೀವಿ? ಪರ್ಚೇಸ್ ಅಕೌಂಟ್ನ ಡೆಬಿಟ್ ಮಾಡೇ ಮಾಡ್ತೀವಿ. ಆ ಪರ್ಚೇಸ್ ಮಾಡಿರೋದಕ್ಕೆ ವಿ ಹ್ಯಾವ್ ಟು ಪೇ ದ ಅಮೌಂಟ್. ಫಾರ್ ದಟ್ ರೀಸನ್ ಕ್ರೆಡಿಟರ್ಸ್ ಅಕೌಂಟ್ ಹ್ಯಾಸ್ ಟು ಬಿ ಕ್ರೆಡಿಟೆಡ್. ಸೊ ಫಸ್ಟ್ ವಾಟ್ ವಿ ಹ್ಯಾವ್ ಟು ಡೂ, ಗೂಡ್ಸ್ ಪರ್ಚೇಸ್ ಇನ್ಕ್ಲೂಡೆಡ್ ಇನ್ ಅ ಕ್ಲೋಸಿಂಗ್ ಸ್ಟಾಕ್ ಬಟ್ ನಾಟ್ ಎಂಟರ್ಡ್ ಇನ್ ಅ ಪರ್ಚೇಸ್ ಬುಕ್ ಅಂತ ಹೇಳ್ತಾ ಇದ್ದಾರೆ. ಸೊ ಫಾರ್ ದಟ್ ರೀಸನ್ ವಿ ಹ್ಯಾವ್ ಟು ಆಡ್ ಟು ದ ಪರ್ಚೇಸಸ್ ಇನ್ ದ ಡೆಬಿಟ್ ಸೈಡ್ ಆಫ್ ಟ್ರೇಡಿಂಗ್ ಅಕೌಂಟ್. ಟ್ರೇಡಿಂಗ್ ಅಕೌಂಟ್ ನ ಡೆಬಿಟ್ ಸೈಡ್ ಅಲ್ಲಿ ಪರ್ಚೇಸಸ್ ಏನ್ ಮಾಡ್ಬೇಕು? ನಾವು ಅದನ್ನ ಆಡ್ ಮಾಡಬೇಕು. ನೆಕ್ಸ್ಟ್ ವಾಟ್ ವಿ ಹ್ಯಾವ್ ಟು ಡೂ ಇನ್ ದ ಸೆಕೆಂಡ್, in the balance sheet we have to add it to the creditors in the current liabilities in the balance sheet of our concern. So ಯಾಕೆ ಕ್ರೆಡಿಟರ್ಸ್ ಬರ್ತಾ ಇದ್ದಾರೆ ಇಲ್ಲಿ ನಮಗೆ? Because we have purchased the goods and that amount has to be paid to our supplier, that is the creditors. Why we have to make the entry. Adjustment of bill receivable discounted with the bank but dishonored. See, first in the beginning of the class only I said it is advanced adjustment entries. Carefully you have to listen. It is going to create a confusion to you people. See, adjustment of a bill receivable discounted with the bank but dishonored.
ನೋಡಿ ಬಿಲ್ ರಿಸೀವೇಬಲ್ ನ ನೀವು ಸಬ್ಮಿಟ್ ಮಾಡಿರ್ತಾರ, ದಟ್ ಯು ಹ್ಯಾವ್ ಸಬ್ಮಿಟೆಡ್ ದ ಬಿಲ್ ರಿಸೀವೇಬಲ್ ವೇರ್ ಯು ಹ್ಯಾವ್ ಸಬ್ಮಿಟೆಡ್ ಬ್ಯಾಂಕ್. ಬ್ಯಾಂಕ್ ಅಲ್ಲಿ ಸಬ್ಮಿಟ್ ಮಾಡಿದ ತಕ್ಷಣ ಏನು ದುಡ್ಡು ಬರುತ್ತೆ ಅಂತ ಹೇಳ್ಕೊಂಡು ಇಲ್ಲಿ ಎಂಟ್ರಿ ಕೊಟ್ಬಿಡ್ತೀರಾ. ಆದ್ರೆ ದುಡ್ಡು ಬರೋದಿಲ್ಲ, ಡಿಸ್ಆನರ್ಡ್, ದಟ್ ಮೀನ್ಸ್ ದಟ್ ಯು ಆರ್ ನಾಟ್ ಗೋಯಿಂಗ್ ಟು ರಿಸೀವ್ ದ ಅಮೌಂಟ್, ಯು ಆರ್ ನಾಟ್ ಗೋಯಿಂಗ್ ಟು ಗೆಟ್ ದ ಅಮೌಂಟ್. ಸೊ ಇಟ್ ಇಸ್ ಅ dishonored. Dishonored means the bill receivable is you are not going to get the cash for that. ಸೊ ದುಡ್ಡು ಬಂದಾಗ ಬರುತ್ತೆ ಅಂದಾಗ ಏನು ಎಂಟ್ರಿ, ಬ್ಯಾಂಕ್ ಅಕೌಂಟ್ ಎಂಟರ್. ಬರಲ್ಲ ಅಂದ ತಕ್ಷಣ ಬ್ಯಾಂಕ್ ಅಕೌಂಟ್ ಏನಾಗಬೇಕು, ಆಟೋಮೆಟಿಕಲಿ ಇಟ್ ಹ್ಯಾಸ್ ಟು ಬಿ ಗೆಟ್ ಕ್ರೆಡಿಟೆಡ್ ಟು ಬ್ಯಾಂಕ್ ಅಕೌಂಟ್. Then what happened, that much of amount will be payable from whom, from the debtor. Debtor is a customer who is responsible to pay the amount. Debtors are though all the group of all those persons who are responsible to pay the money to the business. Debtors ಅಂದ್ರೆ ಎಲ್ಲಾ ಪರ್ಸನ್ಸ್ ಒಂದು ಗುಂಪು. ಅವ್ರು ಏನ್ ಮಾಡ್ಬೇಕು, ಬಿಸ್ನೆಸ್ಗೆ ಅಮೌಂಟ್ ಯಾರ್ಯಾರು ಪೇ ಮಾಡ್ಬೇಕಲ್ಲ ಅವ್ರನ್ನೆಲ್ಲ ಯಾವ ಗ್ರೂಪ್ ಅಲ್ಲಿ ಹಾಕ್ಬಿಡ್ತೀವಿ ನಾವು, ಡೆಟಾಸ್ ಅಂತ. ಈ ಬಿಲ್ಸ್ ರಿಸೀವಬಲ್ ಇಂದ ನಮ್ಗೆ ದುಡ್ಡು ಬರಲ್ಲ ಅಂತ ಆಯ್ತು, ಬರಲ್ಲ ಅಂತಂದಾಗ ಅವ್ರನ್ನ ಯಾವ ಗ್ರೂಪ್ ಸೇರಿಸ್ತೀವಿ, ಡೆಟಾಸ್ಗೆ ಹಾಕ್ಬಿಟ್ಟು ಅಷ್ಟು ದುಡ್ಡು ಅವರಿಂದ ಬರಬೇಕಾಗಿದೆ ಅನ್ನೋದು ತೋರಿಸ್ಕೋತೀವಿ. ಡೆಟಾಸ್ ಅಕೌಂಟ್, ಡೆಟಾ ಟು bank account. So first the amount of bill receivable dishonor should be deducted from the cash at bank. ದುಡ್ಡು ಬಂದಿದೆ ಅಂತ ಬ್ಯಾಂಕ್ ಅಲ್ಲಿ ಅಥವಾ ಕ್ಯಾಶ್ ಅಕೌಂಟ್ ಅಲ್ಲಿ ಬರ್ದ್ಬಿಟ್ಟಿದ್ವಿ, ಕ್ಯಾಶ್ ಎಟ್ ಬ್ಯಾಂಕ್ ಅಲ್ಲಿ ನಾವು ಬರ್ದ್ಬಿಟ್ಟಿದ್ವಿ ಏನಂತ, ಬಿಲ್ಸ್ ರಿಸೀವಬಲ್ ಇಂದ ದುಡ್ಡು ಬರ್ತಾ ಇದೆ ಅಂತ ಹೇಳ್ಕೊಂಡು ಅದನ್ನ ಕ್ಯಾನ್ಸಲ್ ಮಾಡಕ್ಕೋಸ್ಕರ ವಿ ಹ್ಯಾವ್ ಟು ಡಿಡಕ್ಟ್ ಇಟ್ ಫ್ರಮ್ ದ ಕ್ಯಾಶ್ ಎಟ್ ಬ್ಯಾಂಕ್. ಹಾಗೆ ಏನ್ ಮಾಡ್ಬೇಕು, ವಾಟ್ ಈಸ್ ದ BR ಡಿಸ್ಆನರ್ಡ್ ದಟ್ ಶುಡ್ ಬಿ ಆಡೆಡ್ ಟು ದ ಡೆಟಾಸ್. ಯಾಕೆ ಡೆಟಾಸ್ಗೆ ಆಡ್ ಮಾಡ್ತಾ ಇದ್ದೀನಿ, ಡೆಟಾಸ್ ಅಂತಂದ್ರೆ ಏನು, ಯಾರಿಂದ ನಮ್ಗೆ ದುಡ್ಡು ಬರಬೇಕಲ್ಲ ಅವ್ರದ್ದು ಲಿಸ್ಟ್. ಡೆಟಾಸ್ ಅಂದ್ರೆ ಪರ್ಸನ್ಸ್ ಲಿಸ್ಟ್ ಫ್ರಮ್ ಹೋಮ್ ವಿ ಆರ್ ಗೋಯಿಂಗ್ ಟು ರಿಸೀವ್ ದ ಮನಿ. ಯಾರಿಂದ ದುಡ್ಡು ಬರಬೇಕು, ಯಾರ ಬಿಲ್ಸ್ ರಿಸೀವಬಲ್ ಇಂದ ದುಡ್ಡು ಕೊಡ್ಬೇಕಿತ್ತು, ಡಿಸ್ಆನರ್ ಆಗಿದ್ದಾರೆ ಅವರು ಕೊಡ್ತಾರೆ ಅಂತ ಹೇಳ್ಕೊಂಡು ಮತ್ತೆ ಡೆಟಾಸ್ ಹೆಡ್ಡಿಂಗ್ ಅಲ್ಲಿ ನಾವು ಅದನ್ನ ಬರ್ಕೋತೀವಿ. ಡೆಟಾಸ್ ಆರ್ ದ ಲಿಸ್ಟ್ ಆಫ್ ಅ ಪರ್ಸನ್ಸ್ ಫ್ರಮ್ ಹೋಮ್ ವಿ ಆರ್ ಗೋಯಿಂಗ್ ಟು ರಿಸೀವ್ ದ ಮನಿ. ಸೊ BR ಡಿಸ್ಆನರ್ ಆಗಿದೆ ಅಂದ್ರೆ ಅವರಿಂದ ದುಡ್ಡು ಬರ್ಬೇಕಂತ ಆಯ್ತು. ದುಡ್ಡು ಬರಬೇಕು ಅಂತಂದ್ರೆ ಯಾರ ಹೆಡ್ಡಿಂಗ್ ಅಲ್ಲಿ ಹಾಕೋತೀನಿ ನಾನು, ಡೆಟಾಸ್ ಹೆಡ್ಡಿಂಗ್ ಅಲ್ಲಿ ಹಾಕೋತೀನಿ. ಸೊ ಡೆಟಾಸ್ ಅಕೌಂಟ್, ಡೆಟಾ ಟು ಬ್ಯಾಂಕ್ ಅಕೌಂಟ್. ಸಿ ಹಿಯರ್ ಬೋತ್ ಆರ್, ಅಬ್ಸರ್ವ್ ಇಟ್ ಹಿಯರ್, both entries are from the balance sheet only. We have to adjust into a balance sheet. And in a balance sheet ಮೊದಲೆಲ್ಲ ಏನಾಗ್ತಿತ್ತು, ಒಂದು ಡೆಬಿಟ್ ಅಸೆಟ್ ಆದ್ರೆ ಇನ್ನೊಂದು ಲಯಬಿಲಿಟಿ ಆಗ್ತಿತ್ತು. ಬಟ್ ಹಿಯರ್ ಬೋತ್ ಅಡ್ಜಸ್ಟ್ಮೆಂಟ್ ವಿ ಆರ್ ಗೋಯಿಂಗ್ ಟು ಡೂ ಇನ್ ದ asset side of the balance sheet itself. One from the cash at bank and another from the debtors. Both are current assets. In the current assets, both the things I am going to adjust. From the cash I am going to deduct, and from the debtors I am going to add it for the dishonor. Adjustment of a checks deposited into bank but dishonored. Same way, in that earlier case there is a bills receivable, here I am given it as a check. When we are going to receive the check, what is the entry, bank account will be a debited. From whom we are going to receive the check, that person account will be a debtors account. So when I am going to receive, when we are going to receive the check, bank account debtors to debtors account. But when the check is dishonored ಅಂದ್ರೆ ದುಡ್ಡು ಬರಲಿಲ್ಲ, so at that time what is the entry, that entry is going to be received reversed, that entry is going to be reversed, that is debtors account debtor to bank account. ಮೊದಲೇನು ಎಂಟ್ರಿ ಆಗಿತ್ತು, ಚೆಕ್ ನ ಕೊಟ್ಟಾಗ ಬ್ಯಾಂಕ್ ಅಕೌಂಟ್ ಡೇಟಾ ಟು ಡೆಟಾಸ್ ಅಕೌಂಟ್ ಅನ್ನೋ ಎಂಟ್ರಿನ ಬರ್ದಿದ್ವಿ. ಆದ್ರೆ ಇವಾಗ ಚೆಕ್ ದುಡ್ಡು ಬರ್ತಾ ಇಲ್ಲ ಅಂತ ಗೊತ್ತಾದ ತಕ್ಷಣ ನಾವು ಆ ಎಂಟ್ರಿನ ಏನ್ ಮಾಡ್ತೀವಿ, ರಿವರ್ಸ್ ಮಾಡ್ತೀವಿ. ಡೆಟಾಸ್ ಅಕೌಂಟ್ ಡೇಟಾ ಟು ಬ್ಯಾಂಕ್ ಅಕೌಂಟ್. These journal advanced adjustment entries will be understood by only those who are having the basic grip of journal entries. ಯಾರಿಗೆ journal entries PUC ಕಾಮರ್ಸ್ ಓದಿರೋರಿಗೆ ಇರುತ್ತೋ then they only can understand it. Otherwise it will be very difficult to understand, because you should know the basic journal entry. What is the entry for receiving of the check from the X? That is bank account data to debtors account. When we are not receiving that particular check, that entry has to be get reversed. That is debtors account data to a bank account. So ಹಾಗಾದ್ರೆ ಎಂಟ್ರಿ ಏನ್ ಮಾಡಬೇಕು ನಾವು ನಮ್ಮ ಫೈನಾನ್ಷಿಯಲ್ ಅಕೌಂಟ್ ಅಲ್ಲಿ, ಇನ್ ಅವರ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ what we have to do in a final accounts, what we have to do, deduct from the bank account is credited, means here we have to deduct it from the cash at bank and add to the debtors account for dishonor of a check. The same adjustment we are going to see for the receivable discounted with the bank but dishonored.
adjustment of bill receivable discounted with the bank, but it's on our same adjustment entry, but the transaction will be a different, but the entry and statement will be the one and the same for both the things, for the checks and the bills receivable. Dishonored. Next is a set off of debtors and creditors. Set off means it is adjustment of a debtors and a creditors. Why this adjustment will come? Because for the some business, the same person will be the debtor and the same person will be the creditor. At that time, they are going to make the adjustment among themselves. And at that time, how to adjust it? To adjust it, creditors account should be debited and a debtors account should be credited. ಈ ರೀತಿ ಅವ್ರದ್ದು ರಿವರ್ಸ್ ಮಾಡೋ ಮೂಲಕ ಈ ಅಡ್ಜಸ್ಟ್ಮೆಂಟ್ ನ ಮಾಡಬಹುದು. How to make this adjustment? See what will happen. One person is a debtor of a company Z and the same person will be the creditor of company Z. So at that time we have to make this particular adjustment. Just I am going to explain it from the one particular definition. Included among the debtor is 5,000. See, I am explaining the set off against debtor and creditor. That just one example is written here. That is included among the debtor is rupees 5,000 due from Mr. Ramu. Ramu has to pay rupees 5,000 to the certain company. ಇಲ್ಲಿ ರಾಮು ಅನ್ನೋನು 5,000 rupees ಯಾವುದೋ ಒಂದು ಕಂಪನಿಗೆ ಪೇ ಮಾಡಬೇಕು. And included among creditor rupees due to ರಾಮು. ಅದೇ ಟೈಮ್ ರಾಮು ಎಷ್ಟು ಪೇ ಮಾಡಬೇಕಾಗಿದೆ ಯಾವುದೋ ಕಂಪನಿಗೆ 5,000 rupees ಪೇ ಮಾಡಬೇಕಾಗಿದೆ. ಅದೇ ಟೈಮಲ್ಲಿ ಆ ಕಂಪನಿಯಿಂದ ಅವನಿಗೆ ಎಷ್ಟು ಬರಬೇಕಾಗಿದೆ 2,000 rupees he has to receive. He has to pay rupees 5,000 and he has to receive rupees 2,000. ಅವಾಗ ಅವನು 5,000 rupees ನಾನು ನಿಮ್ಗೆ ಪೇ ಮಾಡ್ತೀನಿ, ನೀವು ನಂಗೆ 2,000 rupees ಕೊಡಿ ಅಂತ ಹೇಳ್ಕೊಂಡು ಅಡ್ಜಸ್ಟ್ಮೆಂಟ್ ಮಾಡೋದಿಲ್ಲ. That cannot be done because if it is only once time that may be done, but it is a business, the transactions will be going on are repeated one after the other. So among this common amount, among 5,000 and 2,000, so 2,000 is due to Ramu. So he is going to say debtor is a 40,000 and creditor is a 35,000. It is given in the problem. So what the Ramu is going to say, you are going to pay me a 2,000 rupees. It is not required. I am going to adjust those 2,000 rupees. Just pay me a 33,000. Ramu ಏನು ಹೇಳ್ತಾನೆ, ನನಗೆ ನೀವು 35,000 rupees ಕೊಡಬೇಕಿತ್ತಲ್ಲ, ಅದನ್ನ ನೀವು ನನಗೆ ಕೊಡಕ್ಕೆ ಹೋಗಬೇಡಿ. ನನಗೆ ನಿಮ್ಮಿಂದ ನನಗೆ 2,000 ಬರೋದಿದೆಯಲ್ಲ, ನಾನೇ ಅಡ್ಜಸ್ಟ್ಮೆಂಟ್ ಮಾಡ್ಕೊಟ್ಬಿಡ್ತೀನಿ. ಹೇಗೆ ಅಡ್ಜಸ್ಟ್ ಮಾಡ್ಕೋತೀನಿ ಅಂತಂದ್ರೆ, ಈ 2,000 ನೀವು ಕೊಡಬೇಡಿ, ಇಲ್ಲಿ ನಾನು ನಿಮ್ಗೆ ಕೊಡ್ಬೇಕಿತ್ತಲ್ಲ 5,000 ಅಲ್ಲಿ, ಅಲ್ಲಿ ನಾನು 2,000 rupees ಕೊಡೋದಿಲ್ಲ ಅಂತ ಹೇಳಿ ಅಡ್ಜಸ್ಟ್ಮೆಂಟ್ ಮಾಡ್ಕೋತಾ ಇದ್ದಾನೆ. ಸಿ ಒನ್ಸ್ ಅಗೇನ್ ಐ ಆಮ್ ಗೋಯಿಂಗ್ ಟು ಎಕ್ಸ್ಪ್ಲೇನ್ ಇಟ್. ಹಿಯರ್ ಡೆಟಾರ್ ಇಸ್ ಅ 40,000 rupees and a creditor is 35,000. ಇದರಲ್ಲಿ ರಾಮು ಏನಾಗಿದ್ದಾನೆ, ಒಬ್ಬರಿಗೆ ಡೆಟಾರ್ ಆಗಿದ್ದಾನೆ. ಇಲ್ಲಿ ರಾಮು ಏನಾಗಿರ್ತಾನೆ, ಡೆಟಾರ್ ಆಗಿರ್ತಾನೆ. ಅವನು ಎಷ್ಟು ಕೊಡ್ಬೇಕಿದೆ 40,000 ಇದೆ. ಆ 40,000 ನಲ್ಲಿ ರಾಮು ಎಷ್ಟು ಕೊಡ್ಬೇಕಾಗಿದೆ 5,000 rupees ರಾಮು ಹ್ಯಾಸ್ ಟು ಪೇ. ಅವಾಗ ರಾಮು ಏನು ಹೇಳ್ತಾನೆ, 5,000 ಕೊಡ್ಬೇಕಾಗಿದೆ ಅಲ್ಲ, ಆದ್ರೆ ನೀವು ನನಗೆ ಎಷ್ಟು ಕೊಡ್ಬೇಕಾಗಿದೆ, ನಿಮ್ಮ ಕಂಪನಿಯವರು ನನಗೆ 2,000 ಕೊಡ್ಬೇಕಾಗಿದೆ. ಆ 2,000 ನಾನು ಮೈನಸ್ ಮಾಡ್ಕೋತೀನಿ, ನೀವು ಕೊಡೋದು ನನಗೆ ಬೇಡ ಅಂತ ಮೈನಸ್ ಮಾಡ್ಕೋತಾನೆ 33,000. ಹಾಗೆ ನಾನು ಕೊಡ್ಬೇಕಿತ್ತಲ್ಲ ಅದನ್ನ ನೀವು ಮೈನಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾನೆ 2,000, 38,000. ಸೊ ಇಲ್ಲಿ ಏನ್ ಮಾಡಬೇಕು, ಅಮಾಂಗ್ ದೀಸ್ ಟೂ ಎಕ್ಸ್ಪೆನ್ಸಸ್, two transactions, which one is a lower amount that should be considered and that should be set off against each others. That is called as a set off against debtors and creditors. That amount should be deducted from both the sides. Thank you.